ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು ಬೇಯಿಸಿದ್ದೀನಿ ಪಾಲಕ್ ಸೊಪ್ಪು. ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಬೇಯಿಸಿದ್ದೀನಿ, ಒಂದು 50 ಗ್ರಾಮ್ ಇದೆ. ಅದನ್ನು ತಣ್ಣೀರೊಳಗೆ ಹಾಕ್ತಾಯಿದ್ದೀನಿ ನಾನು. ಪಾಲಕ್ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಬೇಯಿಸಿದ್ದೀನಿ ನಾನು. ಫ್ರೆಂಡ್ಸ್ ನೋಡಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಈಗ ಬೆಂದಿರೋ ಅಂಥದ್ದನ್ನ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಪಾಲಕ್ ಪನ್ನೀರಿಗೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಬೇಯಿಸಿದ್ದೀನಿ ಹಸಿಮೆಣ್ಸಿನ್ಕಾಯ. ತಣ್ಣೀರೊಳಗೆ ಯಾಕೆ ಹಾಕ್ತೀವಿ ಅಂದರೆ ಫ್ರೆಂಡ್ಸ್, ಅದು ಕಲ್ಲರು ತುಂಬ ಹಸ್ರಾಗಿರುತ್ತೆ ಕಲರು. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಇದು ತಣ್ಣೀರೊಳಗೆ ಹಾಕಿರ್ತೀವಿ. ಈಗ ಫ್ರೆಂಡ್ಸ್ ನೋಡಿ, ಗೋಡಂಬಿ ಇದೆ ಇಲ್ಲಿ, ಮತ್ತು ಬೆಳ್ಳುಳ್ಳಿ ಇದೆ. ಇಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಹಾಕ್ತಾಯಿದ್ದೀನಿ ಗೋಡಂಬಿ. 10 ರಿಂದ 11 ಗೋಡಂಬಿ ಪೀಸು. ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ. ಒಂದು ಅರ್ಧ ಹೋಳು ಈರುಳ್ಳಿ ಹಾಕ್ತಿದ್ದೀನಿ. ಅರ್ಧ ಹೋಳಲ್ಲಿ ಅರ್ಧ ಹೋಳನಷ್ಟು, ಒಂದು 1/4% ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನಾನು ಪನ್ನೀರ್ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಏನೋ ಆಗ್ತಾಯಿಲ್ಲ, ಕುಕ್ಕರಲ್ಲಿ ಏನೋ ಆಗ್ತಾಯಿಲ್ಲ, ಸುಮ್ಮನೆ ಫ್ರೆಶ್ಶು ಪನ್ನೀರು. ಹಾಗಾಗಿ ಸುಮ್ಮನೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಹಾಗೆ ಹಾಕಿದ್ರು ಚೆನ್ನಾಗಿರುತ್ತೆ. ನಾವು ನೆನ್ನೆ ಮಾಡಿದ್ವಲ್ಲ ಫ್ರೆಂಡ್ಸ್, ನೆನ್ನೆ ಹಾಕಿದ್ದೀವಿ ನೋಡಿರಿ ವಿಡಿಯೋ, ಅದೇ ಇದು. ನೋಡಿ, ಪದಾರ್ಥದಲ್ಲಿ ಹಾಕ್ತಾಯಿದ್ದೀನಿ. ಚಕ್ಕೆ ಹಾಕಿಲ್ಲ ನಾನು, ಒಗ್ಗರಣೆ ಚಕ್ಕೆ ಹಾಕಿದ್ದೀನಿ, ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದೇ ಸಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ
ನೋಡಿ ಫ್ರೆಂಡ್ಸ್, ಇಷ್ಟು ಬೇಯಿಸಿದೆ. ಇದನ್ನು ಹಾಕ್ತಾಯಿದ್ದೀನಿ. ಬೆಂದಿದ್ದು ನೀರು ಜಾಸ್ತಿ ಹಾಕಲ್ಲ. ಚೆನ್ನಾಗಿ ಭಾಳ ಚೆನ್ನಾಗಿರ್ತದೆ. ಫ್ರೆಶ್ ಮಾಡಿ ಹಾಗೆ ಕಲಿಸಿದ್ದು. ಫ್ರೆಶ್ ಕ್ರೀಮ್ ಹಾಕಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾವು ಇದು ಸೊಪ್ಪು ಬೇಯಿಸಿದ ನೀರಿದ್ದು, ಪಾಲಕ್ ಸೊಪ್ಪು ಬೇಯಿಸಿದ ನೀರು. ಇದು ಎಣ್ಣೆ ಫ್ರೆಂಡ್ಸ್, ಈಗ ಚೆನ್ನಾಗಿ ಅಷ್ಟೇ.